ಈ ನಂದನವನದಲ್ಲಿ ನೀವು ಮಾಡುತ್ತಿರುವುದೇನು? ಅದನ್ನು ತಿಳಿದ್ರೆ ಇರಾದಿಗೆ ಸುಂದೋಪಸಾರಮನೆಯೇ ಒಂದಿನ ದೇಕ್ಕಿದಕ್ಕಾಗಿ ಕೊಂಪಿನಿಯ ದೇವತೆಯ ತಾಪಿತ ಹರತೆರು ಹಟ್ಟ ಎದ್ದಾತೆಂಬ ದೃಷ್ಟಿಯನ್ನು ನೆಲಗೊಳಿಸಿ ಸತ್ಯ ಲೋಕದ ಮೇಲೆ ದಾಳಿಯನ್ನು ಮಾಡುವ ನಾರದರೆ ವೈದಿನ ರಾಜವಾಗುವುದೇ ಸುಂದೋಪಸಾರಮನೆ ಆಗುವ ಸ್ವಾಮಿ ನಾರದರೆ ನಿನ್ನ ದೇವತಾಚಾರ್ಯವನ್ನು ಕೊಂಡು ನನಗೆ ಮನಸ್ಸು ಸಂತೋಷವಾಯಿತು. ಸುಂದೋಪನೆ ಆಗುವ ಸ್ವಾಮಿ ನಾರದರೆ ನೀವು ಈಗಾಗಲೇ ಯಾವ ಯಾವ ಕಾರ್ಯವನ್ನು ಸೂರ್ಯ ಮಾಡಿದ್ರಿ? ಧನವೇ ಇಂದ್ರೇಂದ್ರಪುರದ ರಾಜರೇ. ಆಗುವ ಸ್ವಾಮಿ ನಾರದರೆ ಸುಂದರನೇ ಅವರ ಲೋಕವಂತ ಅವರ ಬಿದ್ದರೆ ದೇವತೆಯ ಮಕ್ಕಳಿಗೆ ವೈಕುಂಠಕ್ಕೆ ನಾಡಿದ ಮಗಂದೆವು. ಅಹೋ ನಾರದರೆ ಸುಂದರನೇ ನಮ್ಮ ಪಟ್ಟಣದ ಡ್ರಾಪಕ್ಕೆ ಗಂಗೆಟ್ಟ ಧಾಮವನ್ನು ಸೇರಿದರು. ಸರ್ವ ದೇವತೆಗಳ ತತ್ಕರಿಸಿದ ರಂಭೆ ಮುಂತಾದ ಅಕ್ಷರ ನಮ್ಮ ಕೈವಶವಾದರು. ದೇವಗಣಗಂಧರ್ವರ ಸಿದ್ಧ ಸಾಧಿಗಳು ಎಲ್ಲಿಯೇ ಅಡಿಗೆ ಕುಳಿತರು. ಮುಂದೇನು ಮಾಡಬೇಕ ಇವರ ಬ್ರಹ್ಮ ಮಾನಸ ಪುತ್ರ ಈಗ ನಮ್ಮ ವಿಜಯ ಯಾತ್ರ. ಸುಂದರ ಸುಂದರೇ ಅಹೋ ನಾರದರೆ ಚಂದಾಗಿ ಮನುಷ್ಯರಿಗೆ ಯಾವ ಅಧಿಕಾರವಿದ್ದರೇನು, ಎಷ್ಟು ಐಶ್ವರ್ಯವಿದ್ದರೇನು, ಎಂತ ಭೋಗ ವಿಲಾಸಗಳಿದ್ದರೇನು, ಅವನಿಗೆ ಸರಿಯಾದ ಒಬ್ಬ ಹೆಂಡತಿ ಇಲ್ಲದ ಮೇಲೆ ಚಂದ್ರನಿಲ್ಲದ ರಾತ್ರಿಯಂತೆ, ದೀಪವಿಲ್ಲದೆ ಮನೆಯಂತೆ ವ್ಯರ್ಥವೇ.
ಸುಂದರನೇ. ನೀನು ಇದಕ್ಕೆ ಮುಂದಿನ ಉಪಾಯವನ್ನು ನಾವು ಕೇಳೋಣ. ಸ್ವಾಮಿ ನಾರಾಯಣ ಸುಂದರನೇ, ನಿಮ್ಮ ಮಾತಿನಲ್ಲಿಗೆ ಒಪ್ಪಿಗಾಗಿದ್ದು ಪರಕ್ರಮ ಸಾರಿಗಳ ಅತ್ಯಂತ ಸುಂದರಿ ಬಲಿಯ ಸುಂದರಿ ಸಂಬಂಧವಾದ ಈ 3 ಲೋಕಗಳಿಗೆ ಎಲ್ಲಿಗಾದರೂ ಇದ್ದರು ಹೇಳಿ ಅವರೊಬ್ಬ ಕಾಡಿ ಬೇಡಿ ನಮ್ಮ ಮುಕ್ತ ದರ್ಶನಾಗಿ ಮಾಡಿಕೊಳ್ಳಲು ಇವರು ಬಂದು ಸುಂದರೇ, ಸ್ವಾಮಿ ನಾರದರೆ ನಿಮಗೆ ಬೇಕಾದ ಸುಂದರವಾದ ನಾರಿ ರತ್ನಮಣಿಯನ್ನು ಹುಡುಕಲು 3 ಲೋಕಗಳನ್ನು ಸಂಚರಿಸುವ ಬೇಕಾಗಿಲ್ಲ. ಮುಂದೆ ಕಾಣುವ ನಂದನವನದಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ನಿಷ್ಠೆಯಿಂದ ಮಾಡಿ ಅಲ್ಲಿಯೇ ನಿಮ್ಮ ಅಭಿಲಾಷವು ಸಿದ್ಧಿಸುವುದು. ಧನುಜರೇ, ಇಂದ್ರೇಂದ್ರಪುರದ ರಾಜರೇ, ನಿನ್ನ ಅಪ್ಪನ ಸ್ವಾಮಿಯ ಸತ್ಯದ ಸುಂದರೇ, ಮುಂದೆ ನನಗೆ ಅನೇಕ ಕಾರ್ಯಗಳಿರುವು. ಆದ್ದರಿಂದ ನಾನು ಹೋಗಿ ಬರುತ್ತೇನೆ. ಧನುಜರೇ, ಇಂದ್ರೇಂದ್ರಪುರದ ರಾಜರೇ, ಹೋಗಿ ಬಂದಿನ ಸ್ವಾಮಿ ಸತ್ಯದ ನರಸಮ್ಮನ ಮಗ ಉಲೇಶಿವರು ನಂದನ ಒಲವ ಹೇಳಿದನ್ನ ಕಾಣುವುದ ನೋಡಿಯಾ? ನೋಡಿದಿರ ಈ ಮೊದಲೊಳಕೋಲ್ ಮಿಂಚಿನಂತೆ ಒಳಿತಿರುವ ಯಾವುದು ಸಮಕೃತಿ ತಿಳಿಯಿತೋ ನಾರದರ ಹೇಳಿದ ಪ್ರಕಾರ ದೇವಿಯು ನಮ್ಮನ್ನು ಕರೆದಳು ಅನುಗ್ರಹಿಸಿದಳು. ನಮ್ಮ ಮುಂಭಾಗದಲ್ಲ ಸೊಮ್ಮನ ತೆರೆಗಾಗವ ನಾರಿಗಳನ್ನು ಹೋಗಿ ನಾನು ಬೋರ್ಗಳನ್ನು ಹೋಗಿ ಮಾತನ್ನು ಆಚೆ ಬರುವ ಪ್ರಯತ್ನ ನೀನು ಇಲ್ಲೇ ಇರು. ಶಿವ ಶಂಭೋ ಚಕ್ರಾಗಿ ಹಿರಿಯಳುತ್ತಾರೋ ಸ್ವರ್ಗದ ರಂಬೆಯನ್ನು ಬೇಕಿಯೇ ಊರ್ವಶಿಯನ್ನು ಉಳಿಸಿಕೊಂಡರೆ ಇವಳ ಬಡನಡು ಊರ್ವಶಿಯಿಂದಲೂ ಸೂಕ್ಷ್ಮವಾಗಿ ಇರುವುದು. ಆ ಸತ್ಯ ಲೋಕನಾಥನಾದ ಸರಸ್ವತಿಯಿಂದಲ ಮೋಹದ ನಾರಿಯಾದ ಇವಳನ್ನು ಹೇಗೆ ಬರೆಸಲಿ, ಇವಳನ್ನು ಹೇಗೆ ಮಾತನಾಡಿಸಲಿ? ಇವಳ ಮುಖ ಕಾಂತಿಯನ್ನು ನೋಡಿ ಚಂದ್ರನ ಕಳೆದುಂಡು ಇವಳಿಗೆ ಮುಖ ತೋರವಾದ ನಾಚಿಕೊಂಡು ಕೆಳಕ ರಾತ್ರಿಯಲ್ಲಿ ಸಂಚಾರ ಮಾಡುವ ತಮ್ಮ ಇದನ್ನು ಇವಳ ನೇತ್ರಿಯ ಕಾಂತಿಯಮ್ಮ ಕಂಡು ನೀರಿನ ಮರಿಗಳ ನೀರಿನೊಳಗೆ ಅಡಿಗೆ ಕೊಂಡವು ಬದಿರೆ ಸರ್ವಾಂಗದ ಒಳಪಂಡ ಕಂಡ ಭಂಗ ಅಗ್ನಿ ಸಂಸ್ಕಾರವನ್ನಿಟ್ಟು ಇವತ್ತಿಗೆ ಒಡಿಗಳನ್ನು ಮಾಡುತ್ತಿರುವರು. ಶರೀರ ಕಾಂತಿ ಅದು ಸರಿಯಾಗದು. ಬಲೆ ಬಲೆ ಇವಳ ತುಂಬ ಖುಷಿ ತೆಗೆದ ಸುಂದರ ಕೃತಿ ಎಂಬ ಕಂಡು ಚಕ್ರವಾದ ಪಕ್ಷಿಗಳ ಕೇಳದೆ ಗಗನಕ್ಕೆ ಹರಿದವು. ಪಾಪ ಬಾಪದೆ ಇವಳ ಕೆಂದುಟಿಯ ಕಾಂತಿ ಎಂಬ ಕಂಡು ನಾಚಿಕೆ ಎಂದು ತೊಂಡೆ ಹಣ್ಣು ಬೇರಿಯನ್ನು ಸೇರಿದ ಬಣ್ಣ ಕಣ್ಣು ತಮ್ಮ ನೋಡು ನೋಡು ಇವನ ನೆಟ್ಟಿಗೆ ಎಂಬ ಕಂಡು ಹಂಸ ರಾಜ್ಯಂಗೆ ಹೋಗಿ ಎಪ್ರಾಂತಿಗೆ ಬಲಿ ಬಲಿದ ಜಗತ್ತಪ್ಪವರಿಗೆ ಹೋಗಿ ನದಿಯನ್ನು ಕಲಿಸಿದ ಚಂದ್ರಕ್ಕೆಲ್ಲ ನಿರ್ಧಾರಗಳಿಂದ ಇವಳ ರತಿಯ ಮನ್ಮಥನಿಗೆ ಸತಿಯಾಗಿ ಬರೆಯಲು ಆಹಾ ಇದೇ ಕೃತಿ
ಬ್ರಹ್ಮದೇವ ದಿವ್ಯದೇವ ಈ ನಾರಿಯರ ತನ್ನ ರೂಪವನ್ನ ಮಂದಿರದಲ್ಲಿ ನನ್ನ ನೇತ್ರಗಂಬಗಳ ಮರಗಳು ಹಿಡಿದು ವಂದಿಸಿದಳು. ಓಹೋ ಅಗ್ರಣ ಆಹೋ ಅಲ್ಲ ನೋಟದಿಂದ ಪಾಠದಿಂದ ನನ್ನನ್ನು ಬಂಧಿಸಿ ಭೂಮಿಗೆ ಕೆಳಗಿದಳು. ಅಹೋ ಅಗ್ರಣ ಆಹೋ ಅಲ್ಲ ಮತಮ ರಾಜನ ಇವಳ ಕಣ್ಣಂದ ಬಿಲ್ಲಿ ಸೂರ್ಣ ಬೃಂದಗಳನ್ನು ಮಾಡಿ ಚಿಂತನೆಯ ಮಾಡಿ ಇವಳ ಬರಿತೆರೆ ಎಂಬ ಬಾಣವಮ್ಮ ಊಡಿ ಹೊಡೆದ ಬಾಣವು ಎಂದು ಎದೆಯೊಳ ನಾಟಿತು. ಎಂತ ಕಣ್ಣಿಗೆ ತಾಮಸ ಬಂದು ಕಣ್ಣ ರಾಜಕ್ಕೆ ಕಣ್ಣ ತಂದೆ ಬ್ರಹ್ಮದೇವ, ನಿಮ್ಮ ಅಪ್ಪನೆಯಂತೆ ನಾನೇ ಇವರನ್ನ ಮಾತನಾಡಿಸಬೇಕಂದರೆ ಇವರೇ ನನ್ನನ್ನು ಮಾತನಾಡಿಸುತ್ತಿರುವರು. ನನಗೆ ಭಯವಾಗುತ್ತಿರುವುದು. ನೀನೇ ನನ್ನನ್ನು ಕಾಪಾಡಬೇಕು ದೇವ ಮಹಾನುಭಾವ. ಇವನ ಹಾಡಿದ ಮಾತುಗಳನ್ನು ಕೇಳಿದ ಈ ನಾರಿಯರ ಹಾಡುವ ಅಮೃತ ವಚನಗಳ ಶುಭ ವಾಕ್ಯದ ಯವನದ ವಚನ ಮನವ ಆದ್ರತಿರುವುದು. ನಾರಾದರೂ ಆ ದೇಶದಂತೆ ಯವನ ನಮ್ಮ ಉದ್ದೇಶವಾಗಿ ಇಲ್ಲೇ ವಾಸ ಮಾಡಿದಂತೆ ತೋರುವುದು. ನಮ್ಮ ಪುಣ್ಯ ಪ್ರಭಾವದಿಂದ ಬ್ರಹ್ಮದೇವರ ನಮಗಾಗಿ ಕಲಿಯ ತೋರುವ ತಮ್ಮ ತಿಳಿಸಿದ ಮಾತಿನ ಮರಳು ಇವರನ್ನು ನಾನೇ ಮೊದಲು ಮಾತನಾಡಿಸುತ್ತೇನೋ ನಿಲ್ಲ ವಾರಿಯೇ ಚಂದ್ರವದನಿ ಕಮಲದವನೇ ನೀ ರಮಣಿಮಣಿ ಸುಖವಾಣಿ ಮೋಸವರಾಣಿ ಇರೈ ಒಡನೆ ವಯ್ಯಾರಿ ಭಾವಾರ್ಯ ಬಾದನಿ ಮಾರಸರನ ತಾಮಕ್ಕೆ ಬ್ಯಾಕನಾದ ದಾಂತ್ಯ ಬಿಡಿಸಲ್ಲ ಸಿದ್ಧ ಆಹೋ ವೀರಾರೆ ವೀರರೇ, ಅದೇ ಸುಂದರಿ ನೀವು ದಾರು ನಾವು ಇಂದ್ರೇಂದ್ರ ಪುರಕ್ಕೆ ಸುಂದೋಪ ಸುಂದರನ ಸುಂದರಿ. ಸುಂದೋಪ ಸುಂದರ. ಹೌದು ಸುಂದರಿ. ಈತನ ಯಾರು? ಆತ ನಮ್ಮ ಅಣ್ಣನ ಸುಂದರಿ. ಸುಂದರಿ ಪ್ರಿಯ? ಅಲ್ಲ ಸುಂದರ. ಅದೇ ಸುಂದರಿ. ಮನೋಹರ. ಮನೋಹರ ಒಳ್ಳೆಯದೇ. ಚೆನ್ನಾಗಿ
ಅಯ್ಯ ಸುಂದರಿ ಸುಕುಮಾರ ಸುಕುಮಾರಿ ಮೃದುತರವಾದ ನಿನ್ನ ವಚನವನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಹೌದೇನು ಸುಂದರಿ? ನನ್ನ ಮನಸ್ಸು ಸಂತೋಷ ಪಡಿಸುವ ಸುಂದರ ಮೋಹನ ಚಂದ್ರ. ಆಯ್ಸಿಯೇ ನೀರದಾಚಿ ನಿನ್ನೊಳಗೆ ಎಣ್ಣಗಿರುವುದ ಆಪಾಸಿ ಮರಣ ಕಾಮಕ್ಕೆ ತತ್ತರಿಸುವುದೇನು? ಏನೇ ಸುಂದರಿ ಸುರದ ಸುಖ ತೋರುವುದೆಂದು ಮರಿ ಇಡುವರೇ ವಾರದಲ್ಲಿಗೆ ಕೋಡುವ ನಂಬಿಕೆಯನ್ನು ಇಡೀ ಅವರ ಸರ್ವವಾದ ವಚನ ಮುಂದೆ ಮೋಕದ ವಾದ್ಯ ಸುಗನಿ ಸುಚಿಯ ಮತ್ತೆ ಕಲಿಯಕ್ಕೆ ಅನುಭವಿಸಿ ರಾಮನಿ ರಾಮನಿ ಅವನು ಏನು ಮಾಡೋದಿಲ್ಲ ಮನೋಹರ ಮನೋಹರಿ ಈ ವರವು ಎಷ್ಟು ಸುಂದರವಾಗಿರುವುದಲ್ಲವೇ? ಹೌದು ಸುಂದರಿ ಅಲ್ಲ ನಲ್ಲ ಹೇಳಿದೆ ಚೆನ್ನಾಗಿ ಹೇಳು. ಆಮೇಲೆ ಆಮೇಲೆ ಏನಿರುವ ಸುಂದರಿ ನೀನಲ್ಲ ಸುಂದರಿ ಇವನೇ ನಮ್ಮ ಸುಂದರ. ಹೌದು ಸುಂದರಿ ಪ್ರಿಯ ಪ್ರಿಯ ನಮ್ಮಿಬ್ಬರ ಮತ್ತೆ ಇವನೇ ಹಾಕಿರೋನು. ಅವನು ನಮ್ಮ ಅಣ್ಣನ ಸುಂದರಿ ಇಲ್ಲೇನು ಮಾಡೋದು? ಅವನು ಏನು ಮಾಡೋದಿಲ್ಲ ಸುಂದರಿ ಏನು ಮಾಡೋದಿಲ್ಲ. ನಾನು ನಿನ್ನ ಹತ್ತಿರ ಯಾತಕ್ಕೆ ಭಯಪಡೋದು ಸುಂದರಿ ಎಷ್ಟು ಎಷ್ಟು ಸುಂದರಿ ಎಷ್ಟು ಮಾಡಿ ಎಷ್ಟು ಸುಂದರಿ ಪ್ರಿಯ ಪ್ರಿಯ ಆಮೇಲೆ ಆಮೇಲೆ ಏನಿರುವ ಸುಂದರಿ ದೈತ ಚಿಕ್ಕಮಣಿ ಅಯ್ಯ ಸುಂದರಿ ನೀನೇನ ಮಗನೇ ಹೌದು ಸುಂದರಿ ಬಾಬಾ ಬಂದೇ ಸುಂದರಿ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೊಂದು ಬಂದಿಲ್ಲ. ನಾನು ನಿನ್ನ ರೋಗ ನಾಮನಕ್ಕೆ ಮನಸ್ಸೋತ ನಿನ್ನ ಮನದ ಇಷ್ಟಾರ್ಥವನ್ನು ತೀರಿಸುವ ಪ್ರಿಯ ಹೀಗಲೇ ಹೀಗಪ್ಪ ಇಲ್ಲ ಪ್ರಿಯ. ಆಯ್ಸಿಯೇ ವನಿತಾಮಣಿ ಅಣ್ಣಯ್ಯನು ನಿನ್ನ ಮಗವನ್ನು ಕಡೆಗಣ್ಣಿನಿಂದ ನೋಡುವುದಕ್ಕೆ ಇದೇ ಸುಂದರಿ ನೀನೇ ಬರೀ ಸುಂದರನೆಂದ ಅವತರದ ಮೊದಲ ಕಲಿಯಕ್ಕೆ ಅನುಕೂಲನಾಗೆಂದು ಆನಂದದಿಂದ ನನ್ನ ಬದಿಯಲ್ಲಿ ನಿಂತ ಮದುವನ್ನು ಸುಳಿಯನ್ನು ಹೇಳ್ತೀನಿ. ಇದೇ ಸುಂದರಿ ಈಗ ಆತನನ್ನು ನೋಡುವುದಕ್ಕೆ ಈ ಸುಂದರ ನಿನ್ನ ಹತ್ತಿರ ಯಾರು ಬರೋದಾನ ಎನ್ನ ಕರವಂಪಿಡಿ ಈ ಜನದೊಳಗೆ ಕಮಲರಾಜಿ ನನ್ನ ಮಾತಿಗೆ ಸುಂದರ ಅಯ್ಯೇ ಸುಂದರಿ ನಾನೇನು ಅವಳನ್ನು ನೋಡಲ್ಲ. ಯಾವ ಬೇಕಾದ್ರೆ ಹೋಗಬಾರ ಸುಂದರಿ ನೀನನ್ನು ಅವನು ನೋಡಿದ್ರೆ ಏನು ಮಾಡೋದಿಲ್ಲ ಸುಂದರಿ ಹಾಗೆಲ್ಲ ಕರೆಯಬೇಡ. ಒತ್ತ ಕಂಡು ನೋಡು ಸುಂದರಿ ನೋಡು ಸುಂದರಿ ಪ್ರಿಯ ಪ್ರಿಯ ನನ್ನನ್ನು ಹೊತ್ತುಕೊಂಡು ಹೋಗು. ಅವನಿಂದ ಹಾಗಾರು ಸುಂದರಿ ನಿನ್ನ ಕೈಯೇನಾದರೂ ಏ ಸುಂದರಿ
ಸುಂದರನು ನನ್ನ ಹತ್ತಿರರು ನನ್ನ ಕೈಲಿ ಏನು ಆಗುದಿಲ್ಲ. ಏ ಸುಂದರಿ ಎಂಥ ಮಾತನಾಡಿದಿ ಸುಂದರಿ? ಇಂಥ ಮಾತನ್ನೇ ಹೇಳಿ. ಏ ಸುಂದರಿ ಏನು ನೋಡಿ ಅವ್ರು ಏನು ಮಾಡೋದು? ಏ ಬಂದರೆ ಸುಂದರ ಅಯ್ಯೋ ಪ್ರಿಯ ನಿನ್ನ ರೂಪ ಲಾವಣ್ಯವನ್ನು ಕಂಡು ಹೌದು ನನ್ನ ಸುಂದರಿ. ಮನಸ್ಸು ತಳಮಳಗೊಳಿಸುವುದು, ನನ್ನ ಮನಸ್ಸು ಸಂತೋಷಪಡಿಸುವ ಸುಂದರ. ನನ್ನ ಮನಸ್ಸು ಚೆಂದಿರ ಶಿರೋಮಣಿಯಾದ ಎಣ್ಣೆ ಸುಂದರ. ಸಣ್ಣ ಮನಸ್ಸು ಮಾಡಬಾರದಕ್ಕೆ ರಮಣಿಮಣಿ ಕೊಲ್ಲವ ವಾಣಿ. ನಾನೇ ನಿನ್ನ ಪ್ರಾಣ ಪಡಿ ಎಂದು ನಿನ್ನ ಮನದ ಚಿಂತೆ ಬಿಡಿ ನಾರೀವ ಯಾರಿ. ನಾವು ಮೂರ್ತನಾದ ಸುಂದರಪ್ಪನೇ, ನಿನ್ನ ಮಂದ ಬುದ್ಧಿಯನ್ನು ಬಿಡು. ಯಾತಕ್ಕೆ ಬಿಡುವ ಸುಂದರಿ? ನನ್ನ ಸುಂದರನಿಗಿಂತ ನೀನೇನು ಅತಿ ಸುಂದರನಾದ. ಅದಕ್ಕಿಂತ ರೂಪವಂತರೇ ಸುಂದರಿ. ನೀನೇನು ನನ್ನಲ್ಲನು, ನಾನಿರುವನು ಸುಂದರಿ. ಮತ್ತೊಬ್ಬರಲ್ಲ. ಎದಕ್ಕೆ ಸುಂದರಿ? ಒಮ್ಮನೆಯಿಂದ ಹೊರಟೊಬ್ಬ ಮೂರ್ಖನು ಮಾಡಬೇಡ ಲೆಕ್ಕ. ಬಂದಿನ ನಿನ್ನೆತ್ತಿ ಎತ್ತಿಕೊಂಡು ಹೋಗಿರುವುದು ಸುಂದರಿ. ಏರೈ ಮೂರ್ಖ, ಏರೈ ಈ ನಾರಿಯದ ಒಂದು ನನ್ನ ಪೌರುಷವನ್ನು ಮೊದಲ ಕೊಳ್ಳದ ತರವಲ್ಲ. ವೀರಸೂರನ ಅವತ್ತು ಈ ಸಿರಿಯಲ್ಲಿ ಅನ್ನನ್ನ ಕಡೆಗಣ್ಣ ನೋಟದಿಂದ ನೋಡಬಹುದು. ಇವನ ಅಪೇಕ್ಷೆಯನ್ನು ಮೇಲೆತ್ತಕ್ಕೆ ಕಾರಣವಿಲ್ಲ. ಯಾಕೆಂತಲೋ ಪೂರ್ವದಲ್ಲಿ ನಾನು ಪ್ರೇಮಿಸಿದ ಕಾರಣ ಇವಳೇ ನನ್ನ ಪ್ರಾಣ ಕಾಂತಿ. ನಿನಗೆ ಮಾತಿಯ ಸ್ವರೂಪದಿಂದ ಮಾತನಾಡಿದ ತಮ್ಮ ತಿಳಿದಿಯನ್ನು ಮಾತ್ರ ಮತ್ತೊಬ್ಬರ ಆಲೋಡಿ ಸುಂದರಿಯಿಂದ ಕರೆಯಬೇಡ. ಎನ್ನ ತಳಮಳಗೊಳಿಸುವನು ಎಡೆ ಎಣ್ಣೆ ಗದನಿಂದ ಅಣ್ಣೆ ಸುಡದ ಬಾಳೆಣ್ಣೆ. ಈ ಸುಂದರ ಎಂಬರು ಎಂದಿಗೆ ಪುರುಷನಲ್ಲ ಖಂಡಿಯ ವನಿತಾಮಣಿ. ನೀನಾಗ ನನಗೆ ಪಟ್ಟದ ರಾಣಿ ಮೊದಲ ವೇಣಿ. ಒಂದು ಮಾತನ್ನಾಡು ನಿನ್ನ ಮೊದಲ ವ್ಯಕ್ತಿ ಎಣ್ಣೆ ಕೃಷ್ಣ, ವನಿತಾಮಣಿ ಅಣ್ಣಯ್ಯನ ನಿನ್ನ ಮೇಲೆ ಕೊಂಡಿದ್ದ ಮೌನವನ್ನು ಬಿಟ್ಟು ಮನ್ಮಗನ ಧಾಮಕ್ಕೆ ಬರವತ್ತು ಸುಶ್ರತವಾದಂತೆಯೇ ನಿನ್ನ ಮನೋರಿಕ್ತವು ದಾರದಲ್ಲಿರುವುದೇಳು ಕಿಂಚಿತ್ ಸುಖಕಾಯಿಯನ್ನು ಈ ರೀತಿ ಕಷ್ಟಕ್ಕೆ ಗುರಿ ಮಾಡುವುದೇತಕ್ಕೆ ಏನೇ ಕುಟಿಲ ಕುಂತಳು ಅಂತ ರಂಗದ ಕುಟಿಲ ಮಂಬಿಡು ತುಡಿ ಬಿಗುಬಿಡಿದು ಬೇಡಿಕೊಂಬುವವರು ಸಗ ಮಾಡಿದರು. ಇದೇ ಬಟ್ಟ ಬುಚ್ಚಿದ ನಾಡಿ ಮರಣ ಸಮರಕ್ಕೆ ಎನ್ನಮ್ಮ ಕರಿ ದಿಟ್ಟ ಪರಕ್ರಮದರಿ ಈ ಸುಂದರದರಿ ಬಿಡಿಸನ್ನ ಮಾರನೆದರೆ ಇನ್ನಮ್ಮ ಸಮ್ಮುಖದಲ್ಲಿ ಅಣ್ಣಕ್ಕೆ ಕಂದರಿ ಸುಂದರಿ ಕಮ್ಮು ಕಂದರಿ ಪ್ರಿಯ ಪ್ರಿಯ ಅಲ್ಲ ಅಲ್ಲ ಮನೋಹರ ಮನೋಹರಿ ನನ್ನ
ಬಲ್ಲ ಹೌದು ಸುಂದರಿ. ಏನೇ ಶುಭ ಸುಂದರಿ, ಇಷ್ಟು ಹೊತ್ತು ಮಾತನಾಡೋದಕ್ಕೆ ಮನ್ನಿಸು, ಮಡಿ ಬಲಿದರೆ ಸಾರಥಿ. ತೀರುವದಿಂದ ರಥವನ್ನು ತಂದು ನಿಲ್ಲಿಸು, ನಮ್ಮ ಪಟ್ಟಣಕ್ಕೆ ಹೋಗಿ ಇವಳೇ ನನ್ನ ಪಟ್ಟಣ ಅಡಿಕೆಯನ್ನಾಗಿ ಮಾಡಿಕೊಳ್ಳಲು ಸಾರಥಿ ಹೊಡಿತಾರೆ ಜಾಗೃತಿ. ನಿಮ್ಮಿಟ್ಟಂತಾಗಲೇ ಹೋಗುದಿ. ಏನೈ ಮಂದ ಮದಿನಾದ ಸುಂದರ, ನಿಲ್ಲಲಿಲ್ಲ. ನಿಲ್ಲವರೆಂದ್ರೆ ಪರವೇ ಮೂರ್ಖ. ಏನೇ ಎಣ್ಣೆ ಮೊದಲು ನಾನು ನಿನ್ನನ್ನು ನೋಡಿರುವವರೆಗೆ ಸುಂದರಿ, ನಾನು ನಿನ್ನನ್ನು ನೋಡಲಿಲ್ಲವಲ್ಲ. ಅಂತ ಅಪರಾಧ ಏನಿರುವುದಿಲ್ಲ ಸುಂದರಿ. ಏ ಸುಂದರಿ, ನನ್ನವನ್ನು ನಕ್ಕಲವಾಗಿರ್ಬೇಕು. ಏ ಸುಂದರಿ, ಎಷ್ಟು ಮಾತರಿಗೆ ಹಾಡುವುದಿಲ್ಲ, ಎಷ್ಟು ಮಾತರಿಗೆ ನಿನ್ನ ಹಾಡುವುದಿಲ್ಲ ಸುಂದರಿ. ಎಷ್ಟು ಮಾತ್ರಪ್ಪ ಹಾಕೋದಲ್ಲ. ಏ ಸುಂದರಿ, ನನಗಿಂತ ಈ ಸುಂದರ ಚಂದಿರುವನೆ. ಇವನು ನಿನಗಿಂತ ಸುಂದರವಾಗಿ ಕಾಣುವನು. ಸುಂದರಿ, ಮೊದಲ ಅಣ್ಣನ ಲಕ್ಕನ ಆಗಿರಬೇಕು ಸುಂದರಿ. ಯಾರು ಯಾರು ಸುಂದರಿ? ನಾನು ಹೋಗಬೇಕಲ್ಲ. ಏ ಸುಂದರಿ, ನಾನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ಸುಂದರ, ಏ ಸುಂದರಿ, ಸುಂದರಿ, ಹೇಗೆ ಆಡಾಡೋದನ್ನು ನೋಡು. ಏನು ಮಾಡುವುದಿಲ್ಲ ಸುಂದರಿ. ಅವನ ಕೈಲೇನಾಗದು. ಆಗುವುದಿಲ್ಲ ಸುಂದರಿ. ನನ್ನ ಕೈಲಿ ಅವನು ಸುಮ್ಮನೆ ಕೈಯಾಡುವುದರಿಂದ ಮಾಡುವ ಡಂಬಗಳನ್ನು ಸುಂದರಿ. ಕೆಲವು ಕಷ್ಟ. ಏನೇ ರೆಕ್ಕಲೆ, ಮುಂದೆ ಕೇಳು. ಈ ತಟ್ಟೆ ಈ ಈ ಮಂಡಕಗಳಿಗೆ ತಕ್ಕಾದ ಸುಂದರ ಪುರುಷರು ನಾನಿರುವರು ನಿನ್ನ ಮನದ ಸಂದೇಶಗಳು ಇಲ್ಲವೇ ಇವರ ಉದ್ದೇಶವಿದ್ದವು ಮಾಡು. ಇದೇ ಮಂಡ, ಇದೇ ಮೂರ್ಖ, ಕೈಲಾಗದಿದ್ದರೆ ಅಡ್ಡ ಬಿಟ್ಟು ಬ್ಯಾಡದಾರ ಮುಗಿಗಳು. ನಾನೇನು ಮೂರ್ಖ. ಈ ಬಂಗಾರದ ಗಡಿ ಎಲೆ ಮೂರ್ಖ, ನಿನ್ನ ಪರಕ್ಕೆ ಬರುವನು. ಕೆಲವು ಕಷ್ಟ. ಏನೇ ರಕ್ಷಣೆ ಏ ಸುಂದರಿ, ಈ ಸುಂದರ ಎಲ್ಲರೂ ಎತ್ತಿ ಕಂಡು ಹೋಗುವುದಿಲ್ಲ ಸುಂದರಿ. ನಿಮ್ಮ ಅಣ್ಣನನ್ನು ಸುಂದರಿ, ನಿನ್ನ ಬಯಕೆ ಯಾವ ಅದನ್ನು ನಡೆಸಕ್ಕೆ 55 ವರ್ಷ ಈ ಹುಡುಗಿ ಅಂದ್ರೆ 25 ಹುಡುಗಿ ಬಿಡುತ್ತೆ. ಸುಂದರ, ಸುಂದರಿ, ನೀನು ಸುಮ್ಮನಿದ್ದರೆ ನನ್ನನ್ನು ಎತ್ತಿಕೊಂಡು ಹೋಗುವ. ಅವನಿಂದ ಆಗೋದಿಲ್ಲ ಸುಂದರಿ. ಕೆಲವು ಕಷ್ಟ. ಏ ರಕ್ಷ, ನಮ್ಮಿಬ್ಬರ ಹತ್ತಿರ ನಿಲ್ಲಬೇಡ. ಏ ಸುಂದರಿ, ಏನು ಮಾತನಾಡಿದ್ರಿ? ಹತ್ತಿರ ನಿಲ್ಲಬೇಡ. ಏ ಸುಂದರಿ, ನಾನು ನನಗೆ ಸುಂದರ ಏ ಸುಂದರಿ, ನೀನು ಯಾತಕ್ಕೆ ಗಾಬರಿ ಬರುವ, ನಿನ್ನ ಹತ್ತಿರದಿಂದ ಸುಂದರಿ ಇರುವ ಯಾತಕ್ಕೆ ಭಯಪಡುವುದು? ಅವನು ಏನು ಮಾಡುವುದಿಲ್ಲ ಸುಂದರಿ. ಪ್ರಿಯ, 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 ಅಲ್ಲ ಏ ಸುಂದರಿ, ಮಾತಾಡುವ ಸುಂದರಿ. ಏ ಸುಂದರಿ, ನಾನಿರುವಣ ಬೇಕಾಗಿ ನೀನು ಹೊರಟು ಸುಂದರಿಕೆ. ಏ ಸುಂದರಿ, ಅವನಿಂದ ಹಾಳಾಡುವ ನನ್ನ ಯಾತಕ್ಕೆ ನೋಡುವಿರಿ? ಪ್ರಿಯ,
ಕಾಂತೆ ಎಲ್ಲಿ ನಮ್ಮ ಪಟ್ಟಣಕ್ಕೆ ಸುಂದರಿ ಏಕಾಂತ ಮಂದಿರಕ್ಕೆ ಹೋಗಿ ನಡೆಸುತ್ತಾರ ಹೋಗಲು ಸುಂದರಿ ಅಣ್ಣನಾಡುವ ಸಣ್ಣ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಸಣ್ಣದಾಯಿತು. ಇದೇ ಸುಂದರಿ, ನಾನು ನಿನ್ನ ಕಣ್ಣೆತ್ತಿ ನೋಡಲಾರೆ. ಈ ಕ್ಷಣದೊಳ ಅಣ್ಣನ ಕೂಡ ಋಣರಂಗ ಮಾಡಿ ಗೆಲಿದ ಗರಡಿ ಈ ಗರಡಿಯಲ್ಲಿ ಗುಣದಾಡಿ ಅವು ಅಗ್ರಡ ನಮ್ಮಲ್ಲಿ ಕಲರ ವೇದಕ್ಕೆ ಇವಳನ್ನು ನೋಡದಿರು ನನ್ನ ಸಮ್ಮುಖದ ಅಭಿಲಾಷ ಮಾಡಿದಿರು ಅಣ್ಣ ರಾಜಣ್ಣ ಯಾರು ಮಾತು ಈ ನಾರಿಯಲಿಗೆ ನಾಣ್ಯ ಮೊತ್ತ ಸರಿ ಸಮಾನ ಪುರುಷರು ನಾಣ್ಯ ಈ ನಾರಿಯಲನ್ನು ಮಾರನ ಕೇಳಿಗ ಸಾಮಾನ್ಯವನ್ನು ಕರೆಯುವುದು ಈ ನಾರಿಯಲ ಮೇಲೆ ಆ ಬೇಚಿಗಿದ್ದ ನನ್ನ ಎದುರುಗಳಿಗೆ ನಾಚಿಕೆ ಪಡೆದು ಸುರಾಂಗನಲ್ಲಿ ಶ್ರೇಷ್ಠ ಆಟ ರಂಭ ಸಚಿ ಮೇನಕೆ ಇವರೊಳಗೆ ಯಾವ ಸ್ತ್ರೀಯಾದ ವ್ಯಕ್ತಿಯ ಬೇರು ಆಲಸ್ಯ ಮಾಡಿದ ತಂದು ಕೊಡುವೆ ಇಲ್ಲವೇ ವಿವಾಹ ಮಾಡಿಕೊಡುವೆ. ಈ ಸುಂದರಿ ಅಭ್ಯಾಸಗಳು ಮೂಢ ಸಾಗಬೇಡ ಈ ನಾರಿಯರನ್ನ ಬಿಡಿ ಬಿಡಿ ಎಂದು ಹೇಳುತ್ತಿರುವೆಯಲ್ಲ ಸಾರ್ಥವಾಗಿ ಹೇಳಬರೇ ಬಂದ ಮೂರ್ಖ ಸ್ವಲ್ಪ ಹೇಳಬರೇ ಕೇಳು ಬಂದ ಹದಿಯಾದ ಮಾತು ಚೆನ್ನಾಗಿ ಇವರನ್ನು ಎಷ್ಟು ಮಾತರಿಂದ ಬಿಡುವುದಿಲ್ಲ ಇವರ ಕಾರಣದಿಂದ ಎನ್ನ ಭೇದವು ಹೋದರೆ ನಾನು ನೋಡಿದ್ದೇನೆ ಬಂಡ ಮೂರ್ಖ ಈ ಸ್ತ್ರೀಯರ ನನ್ನಲ್ಲಿ ಇರುವವರೆಗೆ ನಿನ್ನಿಂದ ಆಗೋದೇ ಮೂರ್ಖ ನಿನ್ನಿಂದ ಆಗುವುದೇ ಬಂಡ ಶರಣದಿಂದ ಎನ್ನ ತಡೆಯಲಾದ ಕೋತ ಒಂದು ಮುತ್ತನ್ನಿದೆ ಮಾತನ್ನಾಡಿಸುತ್ತಾರೆ ಕಮ್ಮ ಕನ್ನಡಿ ಏನ್ ಮಾಡಿ ಸುಂದರಿ ಎತ್ತಿಕೊಂಡು ಹೋಗುವುದೇ ಸುಂದರಿ ಸುಂದರಿ ನೋಡುತ್ತಿರುವರೇ ಸುಂದರಿ ಸ್ವಲ್ಪ ಕಾಲಿಗೆ ಸುಂದರಿ ಏನ್ ಕಾಯಬೇಕು ಎತ್ತಿಕೊಳ್ಳುವವರು ಸುಂದರಿ ಸುಂದರಿ ಸ್ವಲ್ಪ ತಗೊಳ್ಳಂತೇಳು ಸುಂದರ ಸುಂದರಿ ನೀನು ನಮ್ಮನ್ನು ಕುತ್ಕೊಂಡ್ರೆ ನಮ್ಮನ್ನು ಎತ್ಕೊಂಡು ಹೋಗುವನು ಎತ್ಕೊಂಡು ಹೋಗೋಣ ನಾನೇನು ಫೇಲ್ ಆಗೋಣ ನೀನು ಸುಂದರಿ ಎದ್ದೇಳು ಸೈರಿಸು ಸೈರಿಸು ಪೂರ್ವದಲ್ಲಿ ನಾನು ಮೊದಲ ಕಂಡು ಕೈ ಹಿಡಿದ ಕಾಲ ನನಗೆ ಸತಿಯೆಂದು ಭಾವನೆವಾಯಿತು. ಈ ಲೋಕದಲ್ಲಿ ಅಣ್ಣನ ಹೆಂಡತಿ ಅತ್ತಿಗೆ ಆಗಬೇಕು ಅತ್ತಿಗೆ ಎತ್ತ ತಾಯಿಯಂತೆ ಭಾಷೆ ಬಿಟ್ಟು ಅಂತದ್ದ ಬೆಟ್ಟ ನೀನು ಮೂಡನಾಗಿ ಈ ಅಭಿರಾಮಣಿಯನ್ನು ಬಯಸುವುದು ಸ್ವರ್ಣವೇ ತಮ್ಮ ಇದೇ ನಾರಿ ನಾರಿ ತಾಯಿ
ನಿನಗೆ ರೋಷವಿಲ್ಲವೇ? ಸಿಂಧರಿ ಇದ್ದರೆ ಬರುವಂತ ನಾನು ಕೇಳಲಿದ್ದರೆ ಅವನ್ನ ಕೊಲ್ಲುವನು. ಆ ಹೋರಿಗೆ ಲೋಕದಲ್ಲಿ ತಮ್ಮನ ಹೆಂಡತಿ ಮಗಳ ಹೆಂಡತಿಯ ಧರ್ಮಶಾಸ್ತ್ರ ಇರುವುದು. ಅಣ್ಣನ ಹೆಂಡತಿ ಹೇಳುವುದರೇ ಬಂದ ಮೂರ್ಖ, ನೀನೇನು ತಾಳಿ ಕಟ್ಟಿಕೊಳ್ಳಿ ತಾಳಿ ಕಟ್ಟಿರುವುದೇ ಬಂದ. ಈ ಲೋಕದಲ್ಲಿ ತಮ್ಮನ ಮಡಿದ ಮಗಳ ಸಮಾನ ಎಂದು ನಿಮಗೆ ತಿಳಿಯದೆ ಮೊದಲ ನಾನೇ ಮಾಡಿರುವುದು ಯಾಕೊಂಡ ಮೊದಲ ನಾನೇ ಮಾಡಿರುವುದು ಇಷ್ಟ ಫಲ ಪ್ರಾಪ್ತಿರಷ್ಟು ಸುಂದೋಪ ಸುಂದರವೇ. ಇದೇನು ಅಣ್ಣ ತಮ್ಮಂದಿರ ಮುಖಗಳು ಹೀಗೆ ಕ್ರೋಧದಿಂದ ಸಂತೃಪ್ತವಾಗಿರುವುದು? ಇವಳಾರು ಹೀಗೇಕೆ ನಿಂತಿರುವಳು? ಧನುಜರೇ, ಇಂದ್ರೇಂದ್ರಪುರದ ರಾಜರೇ, ಕುಂದಾಪನೆ ಬ್ರಹ್ಮದೇವರು ನಮಗಾಗಿ ಸೃಷ್ಟಿಸಿದ್ದೇವೆ ಕಾಣುವುದು. ಸ್ವಾಮಿ ನಾರದರೆ ಕುಂದಾಪನೆ, ಈ ನಂದನ ವನವು ನಾವು ಪಟ್ಟಾಗ ಈ ನನ್ನ ಮನೆಯನ್ನು ಇಲ್ಲೇ ವಿವರಿಸುತ್ತಿರುವಳು. ಇವಳ ಕೈಗಳನ್ನು ಇರಕತೆ ವಿವರಿಸಿದೆ. ಆದರೆ ಈ ಸುಂದರ ಎಂಬ ಅದಮನ ಇವಳಲ್ಲಿ ಮೋದಗೊಂಡಿರು. ಅಣ್ಣನ ಪತ್ನಿ ಬಯಸುವುದು ಧರ್ಮವೇ ಸ್ವಾಮಿ. ಸತ್ಯದ ಪ್ರೇಮೆ ಶಿವ ಶಿವ ಕೂಡದು ಕೂಡದು. ಅಣ್ಣನ ಹೆಂಡತಿಯು ತಾಯಿ ಸಮಾನ. ತಾಯಿಯನ್ನು ಯಾರಾದರೂ ಮೋಹಿಸುವರೆ ಇದು ಮಹಾ ಅಪರಾಧ. ಸುಂದರ, ಅಯ್ಯೇ ಸ್ವಾಮಿ, ಇದಕ್ಕೆ ನಿನ್ನ ಅಭಿಮತವೇನು? ಬ್ರಹ್ಮ ಮಾನಸ ಪುತ್ರ ಸುಂದರನೇ, ಇವರನ್ನು ಇದೇ ನಂದನ ವನದಲ್ಲಿ ಕಟ್ಟೆವು. ನಾನೇ ಮೊದಲು ಮಾತನಾಡಿಸಿದ್ದೇನೋ ಸಮ್ಮತಿಯನ್ನು ಪಡೆದೆನು. ಸುಂದರನೇ, ಈ ನಮ್ಮ ಅಗ್ರದನಾದ ಹದಮ ಸುಂದೋಮನ ಇವನಲ್ಲಿ ಮೋಗಗೊಂಡಿರುವನು. ತಮ್ಮನ ಮಡಿದ ಮಗಳ ಸಮಾನವನ್ನು ನಿಮಗೆ ತಿಳಿಯದೇ ಸ್ವಾಮಿ ಈ ದೈತ್ಯರ ಪ್ರೇಮೆ. ಶಾಂತಂ ಪಾಪಂ ಶಾಂತಂ ಪಾಪಂ. ಇದು ಎಲ್ಲಿಯಾದರೂ ಉಂಟೆ? ಮಹಾ ಅಪರಾಧ. ತಮ್ಮನ ಹೆಂಡತಿಯು ಮಗಳ ಸಮಾನ. ಮಗಳನ್ನು ಮೋಹಿಸುವುದು ಎಲ್ಲಿಯಾದರೂ ಉಂಟೆ? ಸ್ವಾಮಿ ನಾರಾಯಣ, ಕುಂದೋಪನೆ, ಇದು ಚೆನ್ನಾಗಿದೆಯಾ? ಅದು ಪಾಪ, ಇದು ಪಾಪವಾದ ಮೇಲೆ ಪುಣ್ಯ ಅದನ್ನಾದ್ರೂ ಯೋಚನೆ ಸ್ವಾಮಿ ನಾರಾಯಣ. ಸುಂದೋಪ ಸುಂದರೇ, ಸ್ವಾಮಿ ನಾರಾಯಣ, ಇಷ್ಟು ಬೇಗನೆ ಬಗೆಹರಿಸುವ ಪ್ರಶ್ನೆ ಅಲ್ಲ. ಸುಂದೋಪ ಸುಂದರರೇ, ಅದು ಅಲ್ಲಿ ಕಾಣುವ ನಂದನ ವನದಲ್ಲಿ ನೀವು ನಿಮ್ಮ ಸ್ಥಾನಪಾನಗಳನ್ನು ತೀರಿಸಿಕೊಂಡು ನಿಮ್ಮ ಇಷ್ಟ ದೇವತೆಯನ್ನು ನಿಷ್ಠೆಯಿಂದ ಮಾಡಿ ಮುಗಿಸಿ ಬನ್ನಿರಿ. ನಾನು ಅಲ್ಲಿಯವರೆಗೆ ಅವಳ ಮನೋಬಯಕೆಯನ್ನು ತಿಳಿದು ಮುಂದಿನ ಮಾರ್ಗವನ್ನು ನಿಮ್ಮಲ್ಲಿ ತಿಳಿಸುತ್ತೇನೆ. ಇದು ಇಷ್ಟು ಬೇಗನೆ ಬಗೆಹರಿಸುವ ಪ್ರಶ್ನೆ ಅಲ್ಲ. ಸುಂದೋಪ ಸುಂದರರೇ, ಇಂದ್ರೇಂದ್ರಪುರದ ರಾಜರೇ, ಸ್ವಾಮಿ ನಿನ್ನ ಇಷ್ಟದಂತಾಗಲು ಶುಭಮಸ್ತು, ಐಶ್ವರ್ಯಮಸ್ತು. ಸಹೋದರಿ ಸಹೋದರಿ, ಅಣ್ಣಯ್ಯ, ದೇವತಾ ಕಾರ್ಯವನ್ನು ನೀನು ಎಲ್ಲಿಯವರೆಗೂ ಪೂರೈಸಿದೆಯಮ್ಮ? ಅಣ್ಣಯ್ಯ, ಸಹೋದರಿ, ಹಿರಿವರಿಗೇನೋ ಸುಂದರನನ್ನು ಮೋಹಿಸಿದನು, ದೋಪನನ್ನು ಕೆಣಕಿಸಿದನು. ಮುಂದಿನ ಕಾರ್ಯವನ್ನು ಹೇಳಿದರೆ ನಾನು ನಡೆಸಿಕೊಡುವೆನು ಅಣ್ಣಯ್ಯ. ಸಹೋದರಿ ಸಹೋದರಿ, ಬಲೆ ಬಲೆ ಹೇಳಿದ ಕಾರ್ಯವನ್ನು ಬಹು ಚೆನ್ನಾಗಿ ಮಾಡಿಯರಿ ಅಮ್ಮ.
ಅಹೋ ತಂಗಿ, ಅಣ್ಣಯ್ಯ ಈಗ ಆ ಅವನರು ಬಂದ ಕೂಡಲೇ ಸುಂದರನನ್ನು ತೆರೆದು ಸುಂದರನನ್ನು ಪ್ರೀತಿಸುವಂತೆ ಯೋಚನೆ ಮಾಡು. ಹೌದು ಅಣ್ಣಯ್ಯ. ಸಹೋದರಿ, ಅಣ್ಣಯ್ಯ ಆಗ ಕೋಪಿತನಾದ ಸುಂದರನು ಅಣ್ಣನೆಂಬ ಮಮತೆಯನ್ನು ತೊರೆದು ಯುದ್ಧಕ್ಕೆ ನಿಲ್ಲುವನು. ಆಗ ಅವರವರ ಮರಣವು ಅವರವರ ಕೈಯಲ್ಲಿಯೇ ಆಗುವುದು. ಸಹೋದರಿ, ಇನ್ನ ಮೇಲಿನ ಮೋಹದಿಂದ ಸುಂದರನು ಹಿಂತೆಗೆಯಲಾರ. ಆಗ ಅವರವರ ಮರಣವು ಅವರವರ ಕೈಯಲ್ಲಿಯೇ ಆಗುವುದು. ಲೋಕದಲ್ಲಿ ಶಾಂತಿಯು ನೆಲೆಸುವುದು. ಸಹೋದರಿ, ನಾನಿನ್ನು ಬರುತ್ತೇನೆ. ನೀನು ನಿನ್ನ ಕಾರ್ಯವನ್ನು ಚಾಚು ತಪ್ಪದೆ ಮಾಡಬೇಕು. ಸುಂದೋಪ ಸುಂದರಿ, ಸುಂದರ ಮನದಲ್ಲಿ ಬೆರೆಯುವ ಸುಂದೋಪ ಸುಂದರರು. ಸುಂದರ ಸೌಂದರ್ಯ ಸುಂದರ ಮಹಾರಾಜ ಸೌಂದರ್ಯ ಅಂದ ತಿರುವು ಮಾತನಾಡಿ ನಿನ್ನ ಮನಸ್ಸಿನಲ್ಲಿ ಬೇಜಾರು ಏ ತಿಳುಕೊಳ್ಳುವುದು ಸುಂದರಿ ಈಗ ಗೊತ್ತದೆ ಮೊದಲ ಬಂದಿದ್ದೀರ ಸುಂದರಿ ನಾನು ನಿನಗೆ ವಯಸ್ಸಾಗಿರೋದು ನಿನ್ನ ಕೈಲ ಕೈಲ ಆಗೋದೇ ಇಲ್ಲ
ಏ ಸುಂದರಿ ಪ್ರಿಯ ಅಂದು ತಿಳಿದೇ ಮಾತನಾಡಿದೆ. ಈಗ ಬುದ್ಧಿವಂತ ಸುಂದರಿ, ನನಗೆ ಗೊತ್ತಿದ್ದ ಸುಂದರಿ. ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಸುಂದರಿ, ನಾನು ಯಾಕೆ ಹಚ್ಚಿಕೊಳ್ಳೋ ಸುಂದರಿ? ನೀನು ನನಗೆ ಕೋಪ ಮಾಡಿದ ಸುಂದರಿ. ನಿನ್ನ ಪ್ರೀತಿಯನ್ನು ಹೊತ್ತುಕೊಂಡು ಸುಂದರಿ, ಆವಾಗ ನಾನು ಮನಸ್ಸಿಗೆ ಹಚ್ಚಿಕೊಂಡಿದ್ದಲ್ಲ ಸುಂದರಿ. ಏಲೈ ಸುಂದರಿ, ಎನ್ನ ಸಮ್ಮುಖದಿ ತಮ್ಮ ನಮ್ಮ ಇನ್ನೊಂದು ಜರಿ ರತಿಯಿಲ ಸಖಿ ಎನ್ನ ಕರಿ. ಕಡೆಗಡಿನ ಭಾರವು ಏನಾಯಿತು? ಈ ಅಂಗಣ ಮನೆಯನ್ನು ನಿನಗೆತ್ತ ಮರ್ಯಾದೆ ಹೋಯಿತು. ಕಡೆಗಿನ ಪ್ರಕೃತಿಯ ಗಣಿತ ನಾನು ಹೇಳ್ತೀನಿ ನಿಜ. ಏನೇ ಸುಂದರಿ, ಸುಂದರವಾದ ಸುಂದರಿದ್ದೀರಿ. ಹಾ ಕರಿ ತಮ್ಮ ಈ ಲೋಕದೊಳ ಬೆಳೆಗಳು ನನಗೆ ಯಾರು ಸರಿ ಫಲನ ಸರಿಯೋ ಮಂದಿರವನ್ನು ಸೇರಿ ಅದು ಸಂಸ್ಕೃತಿಯಿಂದ ಬೇಗನೆ ಹೋಗುತ್ತಿಲ್ಲ. ಪಟ್ಟ ಬಳಸುವ ನಾಣವನ್ನು ಬರೀ ಇದುವಾಗಿ ನಂಬಿಕೆಯ ಮೇಲೆ ಕೈ ಬಿಟ್ಟು ಕೆಟ್ಟ ಕಡೆಯ ಈ ಗುಡ್ಡದ ಮೇಲೆ ಮನುಷ್ಯಕ್ಕೆ ಈಗ ಅಣ್ಣಯ್ಯನ ತಿರುಗ ಸಾರಿಲ್ಲ. ಇದೇ ರಕ್ಷಮುಂಡ ಕೈಲಾಡಿದ ಹೇಳಿ ಈ ಸುಂದರ ಹೆಸರು ಅದಕ್ಕೆ ರಕ್ಷಮುಂಡ ಇನ್ನು ತಡವೇ ರಣರಂಗ ಸನ್ನಿಧರಾಗಲಿಲ್ಲ. ಹಿರಿಯನಾರ ಇಲ್ಲಿಂದ ಚೆನ್ನಾಗಿ ಎಚ್ಚರವಾಗಿರು. ನಾನು ಏನಾದರೂ ಈ ವಂಚನೆ ಮಾಡಿದ್ದೀನಿ ಹೇಳಿದ್ರೆ ಮೂರ್ಖ. ರಣರಂಗಕ್ಕೆ ಸಿದ್ಧವಾಗೆಂದು ಹೇಳಿಯ. ನಾನು ನಿನ್ನ ಸುಂದರನೇ ಸುಂದರಿ. ನಿನ್ನ ಕೈಲೇನಾಗದು? ಎಂತ ಮೋಸವನ್ನ ಮಾಡಿ ಈಗ ಅಣ್ಣಯ್ಯನ ತಿರುಗ ಸಾರಿದ ನನ್ನ ಸುಂದರಪ್ಪನು ಮಹಾಕಾರುಂಕನು.
ಸುಂದರಿ ನಾನು ಲಗ್ನ ಮಾಡಿದ್ದೇನೆ. ಸುಂದರಿ ನನ್ನ ಪ್ರೀತಿ ನಿಮಗೆ ಹೇಳಿರೋದು ಹೌದಾದ ಸುಂದರಿ ಪ್ರಿಯ, ಅವಳನ್ನು ಯಾತಕ್ಕೆ ನಾನು ಸುಂದರಿ ಸುಂದರಿ ಅಣ್ಣನ ಹೆಂಡತಿ ತಾಯಿಯ ಸಮಾನ. ತಮ್ಮನಲ್ಲಿ ಏನಾಗಬೇಕಲ್ಲ ಸುಂದರಿ ಯಾರಿಗೆ ಸತಿಯಾಗಿರೋದು? ನೀನು ನನ್ನೆಯ ಭಕ್ತಿಯ ವಿವಾಹ ಮಾಡಿಕೊಂಡು ಅಂತ ಹೇಳಿದಲ್ಲ ಸುಂದರಿ ಯಾವಾಗ ಹೇಳಿ? ಯಾವಾಗ ಹೇಳಿದೆ ಮೋಸಗಾರ್ತೆ ನೋಡಿದ್ರೆ ಸುಂದರಿ ನನ್ನನ್ನು ಮೋಸಗತಿಯನ್ನು ಸುಂದರಿ ನೀನು ಮೋಸಗಾರ್ತೆ ಅಂತ ಹೇಳ್ತಿದ್ದೀರಿ ನೀನು ಮೋಸಗಾರನು. ಸುಂದರಿ ನಿನ್ನನ್ನ ಮಾತನಾಡಿಸಿದವನು ನಾನಲ್ಲವೇ ಸುಂದರಿ ಕೆಲವು ಹಣವನೇ ನಿನ್ನ ಮನೋರಾಜ್ಯವನ್ನು ತಿಳಿಸಿದ ನಾನಲ್ಲವೇ ಸುಂದರಿ ನೀನೇನು ದಿಟ್ಟವಾಗಿರುವ ಎಂದು ಅವನೇ ಸುಂದರಿ ಹೀಗೆ ಎಂದರಿಗೆ ಮೌಲ್ಯ ಇಲ್ಲ ಮೂರ್ಖ, ಇಲ್ಲ ಭ್ರಷ್ಟ. ಈಗ ಏನು ನನ್ನ ಅತಿರೇಕವಾಗಿ ನಿನ್ನ ಆಚರಣೆ ಸುಂದರಿ ಎತ್ತವಾಗಿ ಸಾಯ್ತು ಏನೇ ಪಡೆದು ನೀವು ನಮ್ಮ ಯಾಕೆ ಇರ್ತಲ್ವ ಲೋಕದೊಳಗೆ ಮುಖವೆಟ್ಟ ಮುಖ ಕೊಟ್ಟ ಕರಣ ಕೊಟ್ಟಿ ಕೆರೆಯ ಮೇಲೆ ಕೈಯಿಟ್ಟು ಮಾನವಮ್ಮ ಕೊಟ್ಟದಿಂದ ಪುಸ್ತಕ ಮಾತನ್ನು ಕುದಿರವನ್ನು ತೆಗೆದು ನನ್ನ ಎಡತೊಡೆ ಮೇಲೆ ತಲೆಯಲ್ಲಿ ನಿಂತ ತಾಂದವನ್ನು ಕೊಟ್ಟರೆ ಈ ದಿನ ನನಗೆ ಅತ್ಯಂತ ತೋರುವುದು ನಿನ್ನ ಕೋಪವನ್ನು ಸೈರಿಸು ಇದಕ್ಕೆ ಒಂದು ಇತಿಹಾಸವನ್ನು ಹೇಳುವನು ಪ್ರೀತಿಯಿಂದ ಕೇಳು ಅದು ಹೇಗೆಂದರೆ ಹತ್ತಿ ಮರದ ಹೂಗಳನ್ನಾದರೂ ಕಾಣಬಹುದು ಬಿಳಿಯ ಕಾಗಿಯನ್ನಾದರೂ ನೋಡಬಹುದು ನೀರಿನಲ್ಲಿ ನೀಲಿ ಹೆಜ್ಜೆಯನ್ನಾದರೂ ಗುರುತು ಹಿಡಿಯಬಹುದು ಅವು ಅಗ್ರ ಅವು ಈ ಲೋಕದಲ್ಲಿರುವ ಈ ನಾರಿಯರ ಇವರ ನಿಜವಾಗಿ ನಿನ್ನಲ್ಲಿ ಇರುವ ನಿಜವಾಗಿ ನಿನ್ನಲ್ಲಿ ಇರುವಂತೆ ತಿಳಿಯಬಾರದೆ ಅರಿ ಅಣ್ಣನಿಗೂ ನನಗೂ ಕದನವನ್ನಿಟ್ಟು ನೋಡಬೇಕೆಂದಿದ್ದ ನಿನ್ನಲ್ಲಿ ಹೆಚ್ಚು ಮಾತ್ರಕ್ಕೆ ಬಿಡುವುದಿಲ್ಲ ನಾನೇ ಒಳಗಿರುವ ಇಲ್ಲವರೆ ಈಗ ಕೊಲ್ಲವನ್ನೆಲ್ಲ ಬಿಡುವುದಲ್ಲ ಅವನು ಏನಂತ ಮಾಡಿದ ಗೊತ್ತೇ? ಅವ್ರಿಗೆ ಏನು ಮಾತಾಡೋದು ಸುಂದರಿ ಅವನು ನನ್ನನ್ನು ಕೊಂದು ಬಿಡುವನಂತೆ. ಅವ್ನು ಯಾವ ಸುಂದರಿ ನೀನು ಯಾವ ತಪ್ಪು ಹಾಗೆಲ್ಲ ಕರೆಯಲ್ಲ. ನನ್ನ ಪ್ರಾಣ
ಶ್ರೀರಾಮ್ಪುರ ಈ ನಾಟಕ ಹೇ ಸುಂದರಿ ರತಿಯ ಮನ್ಮಥನ ಬಯಸಿದಂತೆ ಏಕೋ ನನ್ನ ಮನಸ್ಸು ನಿನ್ನನ್ನೇ ಬಯಸುತ್ತದೆ. ಹೌದೇನು ಸುಂದರಿ? ಮತ್ತೇಕೆ ತಡ? ಹೋಗಲು ಸುಂದರಿ. ಏಕಾಂತ ಮಂದಿರಕ್ಕೆ ಹೋಗಿ ಸರ್ವ ಸುಖವನ್ನು ಕಾಣೋಣ. ಸುಂದರಿ ಬಾಬಾ ಪ್ರಿಯ ಹಿಂದರ ಹಿಂದಕ್ಕೂ ಹಿಂದಿಲ್ಲ. ಏನಯ್ಯ ಅಂಗನಾಮಣಿಯ ಈ ನಾಯಿಗಳನ್ನು ಡಬ್ಬ ಮಾಡ್ತೀವಿ. ನಾನು ನೆಂಬಿದೆ ಸೋಮನ ಮಕ್ಕಳು ಅಂಬುಜ ನಾಮನ ಸವನ ಮಕ್ಕಳು ಯಾರ ಸರಿ ಜಂಬಾರಿಯ ಸಂಪಾದ ಕೊಡುಗನ ಹಿಡಿಯಿಡಿ ರೆಂಬೆಯಲ್ಲಿನ ಮಾನ ಚಾಕರಿ ಮಾಡಿ ಹಾಡಿದ ನುಡಿಗಳನ್ನು ಕೇಳಿ ಈ ರಾಜಮುಖಿಯ ನೋಡಿ ಕೈ ಚಂಪಾದ ಚಕ್ಕಿನ ನೋಡ್ತಿ ನಿನ್ನ ಈ ಭೂಮಂಡಲ ಕಡಿಮೆ ಬಂಡು ಮಾಡಿಬಿಡುವ ಗಂಟ ಈ ಬಂಡ ಮುಂದೆ ನಾವು ಮಾತು ಕೇಳಿ ಎನ್ನ ಮುಂದೆ ನಿನ್ನ ತಳ್ಳು ಮೂರ್ಖ ನೀನು ಅಂತ ಒಳಗನಾದರೂ ತತ್ಕಾಲದೊಳಗೆ ನಿಂತು ಎನ್ನೊಳಗೆ ಯುದ್ಧವನ್ನು ಮಾಡು ಈ ತಮ್ಮನ ಸತ್ಯವನ್ನು ನೋಡು ಮೂರ್ಖ ಈ ತಮ್ಮನ ಸತ್ಯವನ್ನು ನೋಡು ಅದರ ಈ ರಾಜ್ಯದಲ್ಲಿ ಒಡಂಬೂಡು ಎಲೆ ಮೂರ್ಖ ಏನಯ್ಯ ಅದರ ಈ ಮೂರ್ಖ ಇವಳ ಯಾಮೋಹವನ್ನು ಬಿಡುವ ಇವಳ ಮನಸ್ಸು ಕಚ್ಚಿಟ್ಟವರು ನಿನಗೆ ಸವಲ್ಲ ಇನ್ನು ಯಾಕೆ ರಣರಂಗಕ್ಕೆ ಸನ್ನದ್ಧನಾಗಲಿಲ್ಲ ಎಲೆಯನ್ನು ಹರಿ ಚೆನ್ನಾಗಿ ಎಚ್ಚರವಾಗಿದ್ದು ನಾನು ನೀವು ವಂಚಿತ ಮಾಡಿದೆ ಹೇಳಿದ ನಾಡಿ ರಮಣಿ ಮನೆಯ ಮನ್ಮಕ್ಕನ ಮುಂಗಯ್ಯ ಅರಗಿನೆಯ ಮೊದಲ ನೀ ಸುಖವಾಣಿ ನೀನಾಗುವ ಎನಿಗೆ ಪಟ್ಟಣ ನಾಯಿ ಹೌದಾ ನಿನ್ನ ಮಗನ ಎಡೆ ಮಂಡ ಮೂರ್ಖ ನಿನ್ನ ಮನೆಯ ಈಗ ವಿಲಾಸವನ್ನು ಮರಿ ತಮ್ಮನ ಎಂಬ ಗನ್ನಘಾತಕ ಪೂರೈಸಿದೋ ನಿನ್ನ ಸಾಧಕ ಆ ಹೋ ಅಣ್ಣಯ್ಯ ಆ ಹೋ ಅಣ್ಣ ಒಳಿತಾಯಿತು ನಿನ್ನ ಧೈರ್ಯ ಗಾಂಭೀರ್ಯಕ್ಕೆ ನಾನು ಮೆಚ್ಚಿದೆ ಈ ನಲ್ಲಿಗಳ ಮುಂದೆ ಬಲ್ಲದಲ್ಲ ಅಂತ ಹೇಳಿದರೆ ನಾ ಕೇಳುವುದಿಲ್ಲ ಎಲೈ ಮೂರ್ಖ ಏಲಯ್ಯ ಅದರ ಇದ್ದಕ್ಕೆ ನಿಲ್ಲು ಎಲೆ ಸರಸದಂತೆ ಈ ಸಿಂಗೋಪನ ಸಕಲನ್ನು ಎನ್ನ ಮುಂದೆ ನಿಂತು ಹೇಳಿದರು ಎಲೆ ಸುಂದರಿ ನನ್ನಲ್ಲಿ ಅಂತ ಅಪರಾಧ ಏನು ಇತ್ತರಿಸು ಎನ್ನ ಗರ್ವ ನಮಸ್ತಕ ನಮ್ಮ ಗರ್ವ ಹಣ್ಣ ಈ ರಾತ್ರಿ ಒಂದು ಅರವರಿಗೆ ಮಂತ್ರಿಗೆ ವಾಸಿಸುತ್ತದೆ ಬಿಡಿಸುವ ಮಾಡೋದ್ರಿಂದ ಪರಮ ತರಿಸಿದೆ ಸುಂದರಿ ನಿನ್ನ ತುಂಗಪ್ಪರಿಗೆ ಹೇಳಿ ನಿನ್ನ ಅನ್ನಗಳನ್ನು ಮುರಿಸಿಕೊಳ್ಳಲು ನಾನೇನು ಕೈಲಾಗದವನಿಗೆ ಸುಂದರಿ ನಿನ್ನ ಕೈಲಾಗದಾನೆ ಸುಂದರಿ ನಿನ್ನ ಕೈಲಾಗದ ನನ್ನ ಹತ್ತಿರವ ಎಲ್ಲದಲ್ಲ ಹೇಳಿ ನನ್ನ ಹತ್ತಿರಕ್ಕೆ ಬಂದು ಯಾರು ಕೈಲಾಗ ನಿನ್ನ ಹತ್ತಿರಕ್ಕೆ ಬಂದು ನೋಡಲಾಯ್ತು ನೀನು ಹೇಳಿ ಎಂದು ಈಗ ಮಾಡ ಸುಂದರಿ ಅವನ ಕೈಲಿ ಏನಾಗುವುದು ಅವನ ಪ್ರಾಣವನ್ನು ತೆಗೆದುಬಿಡು ಸಾಧ್ಯವಾಗಿ ತೆಗೆದುಬಿಡುವ ಸುಂದರಿ ಪದೇ ಪದೇ ಕಾರಣ ಕೊಡಬಹುದು ಅವನ ಕೈಲಿ ಏನಾಗುವುದು
ಏನೇ ಬಂಡ ಏನೇ ಮೂರ್ಖ ಈ ನಾರಿಯೊಳಗೆ ನನ್ನ ಚಂಡನಿಂದ ಹಾಜರ ದೊಡ್ಡಗಲ್ಲ ಕೇಳಿ ಬಂಡ ಎತ್ತಿ ಈ ಭೂಮಂಡಲದಲ್ಲಿ ಭಾರತ ಹಾಕ್ತಕ್ಕೇನು ಏನೇ ರಮಣಿ ಎತ್ತಕ್ಕೆ ಸನ್ನಿಧಾನಗ ಬಂಡ ಹಾಸುವನಾಗ ನಂತರಕ್ಕೆ ಹುಟ್ಟ ಹಲೋ ಶೆಂಡ ಏ ಮೂರ್ಖ ಹಲೋ ಭಂಗ ಏ ಸುಂದರಿ ನಿನ್ನ ಕೈಯೇನಾಗುದು ಹಾಗೆ ಸುಂದರಿ ತುಂಡೋದನು ಕಲನದಲ್ಲಿ ನಮ್ಮ ರಂಡವನ್ನು ಚೆಂದ ಸುಂದರಿ ಎಂದ ಅಕ್ಷರ ನೋಡಲಿ ಎಂದ ಮನ್ನ ಈ ಸುಂದರಿ ಈಗ ಬರ್ತು ಸಾರಿಗೆ ಎನ್ನಮ್ಮ ಚಂದನಿಂದ ಹಾಕುವ ಮಾತುಗಳ ಇನ್ನೊಬ್ಬ ಆಡಿದರು ಭವ್ಯ ಆಡದರು ಈ ಭೂಮಂಡಲಕ್ಕೆ ಕಡಿಗೆ ನಿನ್ನನ್ನು ನಾನು ಕೂಡಲೆಂದರೆ ಗರ್ಭದಲ್ಲಿ ಹುಟ್ಟಿತು ಆಯ್ಕೆ ಸುಂದರಾಗಿ ಈ ಓಡನ ಆಡಿದ ಬಡಿಗಳನ್ನು ಸೈರಿಸುವ ಎಲ್ಲ ವಚನ ಮೇಲೆ ಚಿತ್ತ ಬಿಟ್ಟು ನಾನು ಏನಯ್ಯ ಅಡಿಗ ಏಳವನ್ನು ಕೇಳಿದ್ಯಾ ಕೇಳಿದ್ದರೆ ರಂಗಕ್ಕೆಲ್ಲ ಆದರ್ಶದ ತಗ್ಗಿಯನ್ನು ಕೈಗಿಡಿಯ ಕೈಲಾಗಿದ್ದರೆ ಎಲ್ಲ ಸಲಹೆ ಆನೆಯನ್ನು ಕೈಲಾಗದವರೇ ಮೂರ್ಖ ಎಲೆ ಬಂದ ಮುಂದೆ ಈ ಸುಂದರವನ ಕೈ ಕೈವಶವಾಗಿ ಸಾರಿದಿ ಈ ನಾಡಿ ಏನಾಡಿ ಎನ್ನಮ್ಮ ಗರ್ವ ನಮ್ಮ ಸಕಲ ಮಾಡಿದೆ ಇದೇ ಸುಂದರಿ ಗಂಡುಗರಿಯಾಗಿ ಭಂಡರಿಯ ಭವ್ಯಂತಿ ಹೇಳು ಏ ನಾಡಿ ಇದೇ ನಾಡಿ ಅವನು ಹೇಳ್ತಾನೆ ಹಾಗೆ ಕೈಲಾಗದಂತೆ ನಿಮ್ಮ ಕೈಲಾಗದಿಲ್ಲ
ಏನಪ್ಪ ಸುಂದರಪಡೆ ಈ ಮೋದಿ ಹೀನನಾದ ಈ ಬಂಡ ಸುಂದರನೇ ಮೂರ್ಖ ಹೇಳುವುದು ಕೇಳು ಈ ಬಂಡ ಅದೇನು ಮಾತು ಚೆನ್ನಾಗಿ ಈ ವನಿತೆಗಳಿಗೆ ನೀತಿ ಮಾತುಗಳಿಂದ ಬಗೆ ಬಗೆ ಹೇಳಿದ ಕಂಪನಿಗಳ ಸಂಚಲ ಬದಿಯನ್ನು ಬಿಡಲಿಲ್ಲ ಬಂಡ ಏರಯ್ಯ ಅದರ ಈಗ ನಾನೇ ನಲ್ಲ ಮತ್ತಲ್ಲ ಮೂರ್ಖ ಇಂದ ದೊಡ್ಡ ಮೂರ್ಖರಿಂದ ಬೇಡ ಬಗೆ ಕೆಲವರು ಖುಲ್ಲ ಗಂಡುಗಳ ಸುಲಭದಲ್ಲಿ ಕೂತಿದ್ದು ಸಾಕು ಎಣ್ಣೆ ಬಯ್ಯ ಸರಸದ ಮಿಕ್ಕಿ ನೀಲಿಯಲ್ಲಿ ಸಕ್ಕಿ ಎಂಟನ್ನ ಸುಂದರ ಮಾತನ್ನಾಚರ ಬರುವುದರ ನನಗೆ ಕಟ್ಟಿ ಬಿಡುಬಿಡನೆಂದ ಚಂಚಲ ಬದಿ ಹಾಗೆಯೇ ಪತ್ನಿ ಒಂದು ನೀರಾಜ್ಯಾಯ ಸೋವಂತ್ಯ ಪಂಡಿತ ವಡಿತ ಲತ ಅನಿಲಮ್ಮಾದ್ಯ ಮಾಣಿಕ್ಯ ಅದೇ ಸುಂದರಿ ತಾತ್ಪರ್ಯ ಏನಂದರೆ ಒಬ್ಬ ಪಂಡಿತರಿಗೆ ಒಬ್ಬ ರಾಜನ ಆಸನದಿಂದಲೇ ಭೂತರದಲ್ಲಿ ಹೇಗೆಂದರೆ ಪಂಡಿತರಿಗೆ ಒಬ್ಬ ರಾಜನ ಆಸನವೆಂದರೆ ಭೂತರದಲ್ಲಿ ಪ್ರಸಿದ್ಧನಾಗಿ ನನ್ನಂತ ಒಬ್ಬ ಸುಂದರ ನಿನ್ನಂತ ಒಬ್ಬ ಸುಂದರಿಗೆ ಒಬ್ಬ ಸುಂದರ ಪುರುಷನಿದ್ದರೆ ನನ್ನಂತ ಒಬ್ಬ ಸುಂದರ ಪುರುಷನಿದ್ದರೆ ಪೂರ್ಣ ಶ್ರೇಷ್ಠರ ಅಧಿಕಾರ ಇರುವುದು ಒಂದು ಬಳ್ಳಿಯ ಮರದ ಮೇಲೆ ಅವರಿಸಿಕೊಂಡರೆ ಅದರ ಕಾಂತಿ ವೃದ್ಧಿಯಾಗಿ ಹೊಂದುವುದು ಇಲ್ಲವೇ ರಕ್ತವನ್ನು ಬಂಗಾರ ಬಡಿಕೆಗಳಲ್ಲಿ ಇಟ್ಟು ತಾಪಿಸಿಕೊಂಡರೆ ಅದರ ಕಾಂತಿ ಎಳಿಬಹುದು ಈಗನ್ನ ತಿಳದ ಎನ್ನಂತವನ ಆಚರಣದಲ್ಲಿ ಸುಖವಾಗಿ ಎರವದಮ್ಮ ಬೆಟ್ಟ ಅಣ್ಣ ತಮ್ಮಂದರ ಮೋಜ ಎಡ ಕಡಿಯ ಕೈ ಚಾಚಿ ಕೆಟ್ಟು ಹೋಗಬೇಡವರಿಗೆ ಒಂದೇ ಮಾರ್ಗವನ್ನು ಹಿಡಿದು ನಡೆದುಕೊಂಡರೆ ಒಂದುವರೆ ಏಳೈ ಮಠೀನಾದ ಸುಂದರಮಣ ಏಳೈ ಅದರ ಈ ರೂಢಿಗಳ ಮಠದಿಗೆ ಉದ್ದೇಶವಾಗಿ ಬಣಿಗೆ ನಗಿಗೇಡಿಯಾಗಿ ಮಠದ ಹೊರಗವ ಕಾಲವ ಬಂದಿತು ಇರೈ ಮೂರ್ಖ ಏಳೈ ಅದರ ನಮ್ಮ ಮನೆಯಲ್ಲಿ ಸುದ್ದಿ ಕಷ್ಟದ ಆಗಲಿ ಇರೈ ಮೂರ್ಖ ಏಳೈ ಅದರ ಅಪುವನ್ನ ನಾಲ್ಕಕ್ಕೆ ವಾನಮಮ್ಮನು ಮತ್ತೆ ಮಾರ್ಗದಲ್ಲಿ ನಿನ್ನ ಖಂಡನ ಮಾಡಿಬಿಡುವನು ಈ ಕೋರಿ ಈ ಕಡಗ ನಿನ್ನ ಖಂಡಮ್ಮ ಕರೆದು ಕಾಲ ಚಕ್ರದ ಗರಿಗೆ ತಿರುಗಿಸಿ ನಿನ್ನ ಸಾಮರ್ಥ್ಯವನ್ನು ಸರ್ವನೇ ಸೆಳೆಬಿಡುವುದು ಖಂಡಿಯ ಬಂಡ ಆಟೂರಿನ ಗಗನಾಂತರಿಕ ಮತ್ತೆ ಕುಂಭಪಟ್ಟು ಮಾಡಿಕೊಂಡವರು ಚಿತ್ರಪಾಯಿ ಸುಂದರಪುರ ಮಾತ್ರ ಮಾಡಿದಂತವ್ರಿಗೆ 501 ರೂಪಾಯಿ ಮಾಡಿರ್ತಾರೆ ಅವನು ಏನು ಹೇಳಿದ ಅವನು ಏನು ಹೇಳಿದ್ರೆ ಅವನು ಯಾತಕ್ಕೆ ನೋಡುವ ಕಲನಕ್ಕೆ ಸಿದ್ಧನಾಗಿ ಅಂತ ಹೇಳಿದ ಸಾಧ್ಯವಾಗಿ ಹೋಗಿರುವ ಸುಂದರ ಇನ್ನ ಇದೇನು ಸುಂದರ ಅವನನ್ನು ಕೊಂದು ಬಿಡುವ ಸಾಧ್ಯವಾಗಿ ಕೊಂಡರು ಪ್ರಿಯಾ ಪ್ರಿಯ ನಾನು
ಇಕ್ಕೋ ಈ ಕಾಲಕ್ಕೆ ಸ್ವಪ್ನ ಸಮುದ್ರಗಳನ್ನು ಕಲಿಕೆ ಮೇರು ಮಂಜರ ಮುಂತಾದ ಪರ್ವತಣ್ಣಲ್ಲಿ ವಾಸ ಮಾಡಿದ ವಾಯು ಭಾಷೆಯನ್ನು ಒಂದೇ ಭಾಗಂತ ಕೇಳದ ಕಡೆಗೆ ಬಿಡುವೆ. ಚಂದ್ರ ಸೂರ್ಯ ನಕ್ಷತ್ರಗಳ ಮಂಡಲಗಳನ್ನು ಪುಡಿ ಪುಡಿ ಮಾಡಿ ದೂರ ಬಿಡುವೆ ಕಡೆಗೆ ಅಗತ್ಯವಾಗಿ ಸಮರಕ್ಕೆ ನಿಲ್ಲುವ ನಿನ್ನ ಸಮರದಲ್ಲಿ ಅತ್ಯುತ್ತಮ ಮತ್ತು ಮೃಗ ದೇವತೆ ರಂಗು ಮಂಟಪಕ್ಕೆ ಎತ್ತಿಕೊಂಡು ಹೋಗಿ ಶ್ರೀಮನ್ನಾರಾಯಣ ಸಾಕ್ಷಿಯಾಗಿ ಹೋಗುತ್ತಿರುವುದಿಲ್ಲ. ಚಂಡಿಯ ಬಂಡ ಅಗತ್ಯವಾಗಿ ಸಮರಕ್ಕೆ ನಿಲ್ಲು. ನಿನ್ನಲ್ಲಿ ಶಕ್ತಿ ಇದೆಯ ನಡುವೆ ಯುದ್ಧ ಮಾಡಲು ಹುಡುಕ ಮಾಡಿದ್ರು ನೋಡು. ಎಲ್ಲಿಂದ ಬರಲಿ? ಎಲ್ಲಿಂದ ಬರಲಿ? ಮನೆಗೆ. ಬಾರೋ, ಬಾರೋ. ನಿಮ್ಮ ಕಾರ್ಯ ಜಯವಾಗಬೇಕಲ್ಲವೇ? ಈ ಈ ವಯಸ್ಸಿನಾಗ ಇಂತ ಕುಣಿತ ನಾವು ದಿಕ್ಕಿ ದೇಶದಾಗ ಬಾರಿಸಿದ್ವಿ ನೋಡಿಲ್ಲ ಅನ್ನ ಕುಂದಿಸ್ಬಿಡ ಕುಂತ್ಕ